श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं मम तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान् मुनीन् नुमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् अभ्रमं भङ्गरहितं अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासि मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे वन्द्यं सदानन्दं वासुदेवं निರಂಜನಂ ಹರಿಕಥಾಮೃತಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರಧೂರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸಮಂದಿರ ಸೋಮಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿಸೆಮಗೆ ಸದಾ ಸುಮಂಗಳವ ಎಂಬುದಾಗಿ ಜಗನ್ನಾಥದಾಸರು ಮಹಾರುದ್ರದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ನಮಗೆ ಸದಾ ಸುಮಂಗಳವನ್ನು ಕೊಡಿ ಅಂತ ಈ ಶ್ಲೋಕದ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಎಂತಹ ರುದ್ರದೇವರು! ನಾವು ರುದ್ರದೇವರ ಬಗ್ಗೆ ಒಂದು ಮುಖ್ಯವಾದಂತಹ ವಿಷಯ ನಾವೆಲ್ಲರೂ ತಿಳ್ಕೊಳ್ಬೇಕು. ಏನು ಅಂತಂದರೆ, ವೈಷ್ಣವಾನಾಂ ಯಥಾ ಶಂಭು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ವೈಷ್ಣವಾಗ್ರೇಸರರು ಆ ಪರಶುಕ್ಲತ್ರಯರ ನಂತರದ ಸ್ಥಾನದಲ್ಲಿ ವೈಷ್ಣವಾಗ್ರೇಸರರು ಅದು ಆ ಮಹರುದ್ರದೇವರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಎತ್ತರದ ವ್ಯಕ್ತಿತ್ವ ರುದ್ರದೇವರದ್ದು ಅಂತ. ಕೆಲವರ ದೋಷ ಏನಿರ್ತದೆ ಅಂದರೆ, ಒಂದಾ ರುದ್ರ ಸರ್ವೋತ್ತಮ ಅಂತ ಹೇಳ್ತಾರೆ, ಅಥವಾ ಇನ್ನು ಕೆಲವರಿದ್ದಾರೆ ರುದ್ರದೇವರನ್ನು ತುಚ್ಛವಾಗಿ ಕೆಳಗೆ ಅವರನ್ನು ಇಲ್ಲವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೋಡ್ತಾರೆ. ಈ ಎರಡೂ ತಪ್ಪು. ಅವರನ್ನು ಎಲ್ಲಿಟ್ಟಿದ್ದಾರೆ ಶಾಸ್ತ್ರಕಾರರು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅವರು ಎಂಥವರು ಅಂತಂದರೆ ಬ್ರಹ್ಮದೇವರ ಪುತ್ರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾರತಮ್ಯದಲ್ಲಿ ಪರಶುಕ್ಲತ್ರಯರ ನಂತರದ ಸ್ಥಾನ, ದೊಡ್ಡ ಸ್ಥಾನ ಅದು ರುದ್ರದೇವರದು. ಅಂದರೆ ಸರಸ್ವತಿ ಭಾರತೀ ದೇವಿಯರ ನಂತರದ ಸ್ಥಾನ ಅದು ರುದ್ರದೇವರು ಅಂತ. ಅವರನ್ನು ವಾಮದೇವ ಅಂತ ಹೇಳ್ತಾ ಇದ್ದಾರೆ. ವಾಮದೇವ ಅಂದರೆ ಅತ್ಯಂತ ಮನೋಹರರಾದವರು. ವಾಮದೇವ ವಿರಿಂಚಿತನಯ ಅಂತ ಹೇಳ್ತಾ ಇದ್ದಾರೆ. ರುದ್ರದೇವರು ವಿರಿಂಚಿ ಅಂತಂದರೆ ಚತುರ್ಮುಖ ಬ್ರಹ್ಮದೇವರ ಸುಪುತ್ರ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ಸ್ಥಾನ. ಅಂದರೆ ಇಲ್ಲಿ ಮುಖ್ಯ ಪ್ರಾಣದೇವರು ಹಾಗೂ ಬ್ರಹ್ಮದೇವರ ಶರೀರವನ್ನು ಮಹತ್ತತ್ವದ ಶರೀರ ಅಂತ ಹೇಳ್ತಾರೆ. ರುದ್ರದೇವರ ಶರೀರವನ್ನು ಅಹಂಕಾರ ತತ್ವದ ಶರೀರ. ಅಂದರೆ 16 ಲಕ್ಷಣಗಳಿಗೂ ಅಭಿಮಾನಿ ದೇವತೆ ಅದು ರುದ್ರದೇವರು. 16 ಕಲೆಗಳು ಅಂತ ಹೇಳ್ತಾರೆ, ಅದಕ್ಕೆ ಅಭಿಮಾನಿ ದೇವತೆ ಅದು ಮಹಾರುದ್ರದೇವರು ಅಂತ ಹೇಳ್ತಾರೆ. ಮತ್ತು ಮನೋನಿಯಾಮಕರಾದಂತಹ ಮಹಾರುದ್ರದೇವರು ಅಂತ ಹೇಳ್ತಾರೆ. ಈ ಬ್ರಹ್ಮದೇವರು ಪರಶುಕ್ಲತೆಯವರೆಗೂ 32 ಲಕ್ಷಣ ಭರಿತರು ಅಂತ ಆದರೆ, ರುದ್ರದೇವರು 28 ನಂತರದ ಕಕ್ಷಾದಲ್ಲಿ ಬರುವವರು ರುದ್ರದೇವರು 28 ಲಕ್ಷಣ ಸಂಪನ್ನರು ಅಂತ ಹೇಳ್ತಾರೆ. ಅಂದರೆ 32 ಅನ್ನುವಂಥದ್ದು ಅದು ಫುಲ್ ಕಂಪ್ಲೀಟ್, ಅದು 100% ಅಂತ ಆದರೆ, ಅದಕ್ಕಿಂತ ಸ್ವಲ್ಪನೇ ಕಡಿಮೆ 28 ಗುಣಗಳು ಉಳ್ಳವರು ಅದು 28 ಲಕ್ಷಣ ಭರಿತರು ಅದು ಮಹಾರುದ್ರದೇವರು ಅಂತ ಇಷ್ಟು ಅಂಶ ಹೇಳ್ತಾರೆ. ಮತ್ತು ಮನೋನಿಯಾಮಕರಾದ್ದರಿಂದ ನಮ್ಮ ಮನಸ್ಸು, ನಮ್ಮಲ್ಲಿ ಮನಸ್ಸು ತುಂಬ ದೊಡ್ಡ ಇಂದ್ರಿಯ. ಆ ಮನಸ್ಸಿಗೆ ಪ್ರೇರಣೆ ಮಾಡುವವರು ಮಹಾರುದ್ರದೇವರು. ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನು ಲೋಕದಲ್ಲಿ ಎಲ್ಲ ಸಂಹಾರಕರ್ತರು ಅಂತ ಹೇಳ್ತಾರೆ. ನರಸಿಂಹದೇವರು ಇವರ ಆರಾಧ್ಯ ಮೂರ್ತಿ. ಮತ್ತು ಇವರು ಕೈಲಾಸದಲ್ಲಿ ವಾಸ ಮಾಡುವವರು ಮತ್ತು ಸಂಹಾರಕರ್ತರು ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಪ್ರಳಯ ಕಾಲದಲ್ಲಿ ಭಗವಂತ ಆ ನರಸಿಂಹಾಗ್ನಿಯನ್ನು ಈ ರುದ್ರದೇವರ ಒಳಗೆ ಕೂತು ಆ ಸಂಹಾರವನ್ನು ನಡೆಸ್ತಾನೆ. ಮತ್ತು ಇಷ್ಟೆಲ್ಲ ಮಾಡಿದರೂ ಕೂಡ ವಿರಕ್ತ ಶಿಖಾಮಣಿಗಳು ಅಂತ ಹೇಳ್ತಾರೆ. ಮತ್ತು ಶಿವಭೂತ ಅಂತ ಹೇಳ್ತಾರೆ. ಅಂದರೆ ಪರಮ ಮಂಗಳ
ಕಾರಿ ಆದಂತಹ ರುದ್ರದೇವರು ಅಂತ ಇಷ್ಟೆಲ್ಲ ಅಂಶಗಳು ತುಂಬಿಕೊಂಡಿದೆ. ಇನ್ನು ಅವತಾರದಲ್ಲಿ ನಾವು ನೋಡುವುದು ಅಂತಂದರೆ ಶುಕಾಚಾರ್ಯರ ಅವತಾರ ಮತ್ತು ಅಶ್ವತ್ಥಾಮಾಚಾರ್ಯರ ಅವತಾರ ಅಂತೆಲ್ಲ ಬಹಳ ಅವತಾರಗಳ ಬಗ್ಗೆಯೂ ಕೂಡ ನಾವು ತಿಳಿಯಬೇಕಾಗಿದೆ. ಪ್ರಸ್ತುತ ಈ ಶ್ಲೋಕವನ್ನು ನೋಡುವುದು ಅಂತಾದರೆ ವಿರಿಂಚಿತನಯ ಉಮಾ ಮನೋಹರ. ಉಮಾ ಅಂತಂದರೆ ಪಾರ್ವತೀ ದೇವಿಯರು. ಆ ಪಾರ್ವತಿಯ ಪತಿ ಉಮಾ ಅನ್ನುವಂತಹ ಪಾರ್ವತಿ ರೂಪಕ್ಕೆ ಒಳ್ಳೆಯ ಪತಿತ್ವವನ್ನು ಕೊಟ್ಟು ಅವಳ ಮನಸ್ಸನ್ನು ಹರಣ ಮಾಡಿ ಉಮಾದೇವಿ ಬಹಳ ಕಠಿಣವಾದ ತಪಸ್ಸಿನ ಮೂಲಕ ತಾನು ಆ ರುದ್ರಾಂತರ್ಯಾಮಿ ಭಗವಂತನ ಪೂಜೆಯನ್ನು ಮಾಡಿದಾಗ ಅದಕ್ಕೆ ಪ್ರಸನ್ನರಾಗಿ ಸಾಕು ತಪಸ್ಸು ಅಂತ ಹೇಳಿದ ಮೇಲೆ ಅವರು ಮನೋಹರ ಅಂದರೆ ಉಮಾದೇವಿಯ ಮನಸ್ಸನ್ನೇ ಅಪಹಾರ ಮಾಡಿದವರು. ಒಂದು ರೀತಿಯಲ್ಲಿ ಅಪಹಾರ ಅಂತಂದರೂ ಅವರಿಗೆ ಪತಿಯಾದರು ಅಂತಂದರೂ ಒಂದೇ ಅರ್ಥ ಅಂತ ಹೇಳ್ತಾರೆ. ಇನ್ನು ಉಗ್ರ ಶಬ್ದಕ್ಕೆ ಒಳ್ಳೆಯ ಅರ್ಥವನ್ನು ಶಾಸ್ತ್ರಕಾರರು ಕೊಡ್ತಾರೆ. ಈ ಅಂತಂದರೆ ಸಂಸಾರ ಅಂತ ಅರ್ಥ, ಅಂತಂದರೆ ಪರಿಹಾರ ಮಾಡುವವ ಅಂತ ಅರ್ಥ. ಅಂದರೆ ಈ ಪರಶುಕ್ಲತ್ರಯರದ ನಂತರದ ಸ್ಥಾನದಲ್ಲಿ ಈ ಸಂಸಾರದಿಂದ ದಾಟಿಸಲಿಕ್ಕೆ ಬೇಕಾದಂತಹ ಮನಸ್ಸಿನಲ್ಲಿ ಕುಳಿತು ಪ್ರೇರಣೆ ಮಾಡುವವರು ಅಂದರೆ ಅವಾಂತರಾಭಿಮಾನಿ, ಮನಸ್ಸಿನ ಅವಾಂತರಾಭಿಮಾನಿ ಅದು ಮಹಾರುದ್ರದೇವರು ಅಂತ. ಅಂದರೆ ರುದ್ರದೇವರ ಪೂಜೆಯನ್ನು ನಾವು ಸರಿಯಾಗಿ ಶಿವಪಂಚಾಕ್ಷರಿ ಇತ್ಯಾದಿಗಳ ಮೂಲಕ ಮಾಡದೇ ಇದ್ದರೆ ಭಗವಂತನಲ್ಲಿ ಮನಸ್ಸು ನಿಲ್ಲುವುದು ಕಷ್ಟ ಅಂತ ಹೇಳ್ತಾರೆ. ಆದ್ದರಿಂದಲೇ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ, ಹೇಗೆ ತೈಲಧಾರೆಯಂತೆ ನಿರಂತರವಾಗಿ ಭಗವಂತನಲ್ಲಿ ಮನಸ್ಸು ಇಡಲಿಕ್ಕೆ ನಮಗೆ ಮಹಾರುದ್ರದೇವರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಹೀಗೆ ಉಗ್ರ ಮತ್ತು ಧೂರ್ಜಟಿ, ಅವರು ಜಟಾಧಾರಿಗಳು ಶಬ್ದಕ್ಕೆ ಅರ್ಥನೇ ತಪೋನಿಯತರು ಅಂತ ಅರ್ಥ. ಸದಾ ತಪಸ್ಸನ್ನು ಮಾಡ್ತಾ ಇರುವವರು, ಯಾರದ್ದು ಭಗವಂತನ ತಪಸ್ಸನ್ನು ಮಾಡ್ತಾ ಇರುವುದು ಅಂತ. ಧೂರ್ಜಟಿ ಅಂದರೆ ಆಕಾಶವನ್ನೇ ಜಟೆಯನ್ನಾಗಿ ಮಾಡಿಕೊಂಡು, ವ್ಯೋಮಕೇಶ ಅಂತ ಹೇಳ್ತಾರೆ. ವ್ಯೋಮ ಅಂದರೆ ಆಕಾಶ, ಆಕಾಶವನ್ನೇ ತಮ್ಮ ಜಟೆಯಲ್ಲಿ ಇರಿಸಿಕೊಂಡಿರುವವರು ಅಂತಂದರೆ ಅಷ್ಟು ಎತ್ತರದವರು ಅಂತ ಅರ್ಥ. ಧೂರ್ಜಟಿ ಸಾಮಜಾಜಿನ ಅಂತ ಹೇಳ್ತಾರೆ. ಸಾಮಜಾಜಿನ ವಸನಭೂಷಣ ಅಂತ. ಸಾಮಜ ಅಂದರೆ ಆನೆ ಅಂತ ಅರ್ಥ. ಆನೆಯ ವಸನ ಅಂತಂದರೆ ಚರ್ಮ, ಅದನ್ನು ಉಟ್ಟುಕೊಂಡವರು, ಅದರಿಂದ ಭೂಷಿತರಾದವರು ಅಂತ ಹೇಳ್ತಾರೆ. ಆದರೆ ಈ ರುದ್ರದೇವರು ಭಗವಂತನ ಸೇವೆಯನ್ನು ವಿಚಿತ್ರವಾಗಿ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ, ಒಂದು ರೀತಿಯಲ್ಲಿ ಶುಕಾಚಾರ್ಯರ ಮೂಲಕ ಭಾಗವತದ ಮುಂದುವರಿಕೆಯನ್ನು ಮಾಡ್ತಾ ಅದು ಸಾತ್ವಿಕವಾದಂತಹ ಸೇವೆ. ಇನ್ನೊಂದು ಏನು ಅಂತಂದರೆ, ಅಸುರ ಜನರಿಗೆ ಮೋಹನ ಆಗುವಂತಹ ತಮ್ಮ ಒಂದು ಭಸ್ಮ ಬಳಿದುಕೊಂಡಂತೆ, ಸ್ಮಶಾನದಲ್ಲಿ ವಾಸ ಮಾಡಿದಂತೆ, ಚರ್ಮಾದಿಗಳನ್ನು ಧಾರಣೆ ಮಾಡಿದಂತೆ. ಈಗ ನಮಗೆಲ್ಲ ಅದು ಗಲೇಜು ಅಂತ ತೋರ್ತದೆ. ಆದರೆ ಆ ಅಸುರ ಜನರಿಗೆ ಮೋಹನೆಯನ್ನು ಮಾಡ್ತಾ ಅದರ ಜೊತೆಗೆ ಭಗವಂತನ ಅಪ್ಪಣೆ ಮೇರೆಗೆ ಅಸುರ ಜನರಿಗೆ ಶಾಸ್ತ್ರದಲ್ಲಿ ವಿಪರೀತ ಜ್ಞಾನ ಬರುವ ಹಾಗೆ ಮಾಡುವಂತಹ ತತ್ವಗಳನ್ನು ಕೂಡ ಭಗವಂತನ ಅಪ್ಪಣೆ ಮೇರೆಗೆ, ಅಂದರೆ ಎಂತಹ ಸೇವೆಯನ್ನು ಸಲ್ಲಿಸ್ತಾರೆ ಅಂತಂದರೆ ರುದ್ರದೇವರು ಎಷ್ಟೋ ಕಡೆ ತಮ್ಮನ್ನು ತಾವು ಒಂದು ರೀತಿಯಲ್ಲಿ ನಿಂದಿತರಾಗಿ, ದೇವತೆಗಳ ದೃಷ್ಟಿಯಲ್ಲಿ ನಿಂದಿತರನ್ನಾಗಿ ಮಾಡಿಕೊಂಡು ಭಗವಂತನ ಸೇವೆ. ಎಷ್ಟೋ ಕಡೆ ರಾಕ್ಷಸರಿಗೆಲ್ಲ ವರ ಕೊಡ್ತಾರೆ, ಅವರಿಗೆ ಗ್ಯಾರಂಟಿ ಗೊತ್ತು ಭಗವಂತ ಆ ವರಗಳನ್ನೆಲ್ಲ ಖಂಡನೆ ಮಾಡ್ತಾನೆ ಅಂತ. ಆದರೂ ಕೂಡ ತಮಗೆ ಅದು ಅಪಮಾನ ಅಂತ ತಿಳಿದುಕೊಳ್ಳದೆ ಭಗವಂತನ ಸರ್ವೋತ್ತಮತ್ವ ಇದರಿಂದ ಗೊತ್ತಾಗತ್ತೆ ಅಂತ ಆನಂದದಲ್ಲಿ ಮೆರೆಯುವವರು ಅದು ರುದ್ರದೇವರು. ಅಂದರೆ ರುದ್ರದೇವರನ್ನು ಸ್ವಲ್ಪ ಕಷ್ಟ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ. ಈಗ ಶುದ್ಧ ಸತ್ವ ಮುಖ್ಯ ಪ್ರಾಣದೇವರು ಪಕ್ಕ ಅರ್ಥ ಅಂದರೆ ಒಂದು ರೀತಿಯಲ್ಲಿ ಅರ್ಥ ಆಗ್ತದೆ. ರುದ್ರದೇವರು ಅಪಾರ್ಥ ಮಾಡಿಕೊಳ್ಳಬಾರ್ದು ನಾವು ಅನ್ನೋದಕ್ಕೆ ನಾವು ಎಚ್ಚರ ಇಟ್ಟುಕೊಳ್ಬೇಕು ಅಂತ. ಬಹಳ ಭಕ್ತರು ಅವರು. ಆ ಸಾಮಜಾಜಿನ ವಸನಭೂಷಣ, ಆನೆಯ ಚರ್ಮವನ್ನು ಧಾರಣೆ ಮಾಡ್ತಾರೆ. ಏನಿದು ಅಂತಂದರೆ, ಅದರ ಹಿಂದೆ ಒಬ್ಬ ಅಸುರ ಇರ್ತಾನೆ. ಆ ಅಸುರ ಏನು ಮಾಡ್ತಾನೆ, ಅವನು ಗಜಾಸುರ ಅಂತ ಅವನ ಹೆಸರು, ಮಹಿಷಾಸುರನ ಮಗ. ಅವನು ರುದ್ರದೇವರಿಂದ ಕೊಲ್ಲಲ್ಪಡ್ತಾನೆ. ಆವಾಗ
ನನ್ನ ಚರ್ಮವನ್ನು ಸ್ವೀಕಾರ ಮಾಡು ಅಂತ ಕೇಳಿರ್ತಾನೆ ಈ ಗಜಾಸುರ. ಆಗ ಅವನ ನೆನಪಿಗಾಗಿ, ಈಗ ನಾವು ನಮ್ಮ ತಂದೆ ತಾಯಂದ್ರಿಗೆ ಏನಾದರೂ ಗಿಫ್ಟ್ ಕೊಟ್ಟರೆ ಅವ್ರು ಇಟ್ಕೊಳ್ತಾರಲ್ವ, ಅದು ಎಂಥದ್ದೇ ಸ್ಟುಪಿಡ್ ಗಿಫ್ಟ್ ಆದರೂ ಇಟ್ಕೊಳ್ತಾರೆ. ಆ ರೀತಿಯಲ್ಲಿ ಅದನ್ನು ಧಾರಣೆ ಮಾಡಿದ್ರು ರುದ್ರದೇವರು ಅಂತ ಹೇಳ್ತಾರೆ. ಉದ್ಧಾರ ಮಾಡಬೇಕು ಅಂತ ಹೇಳಿದ್ದಕ್ಕೆ ಗಜಚರ್ಮಾಂಬರರಾದರು ರುದ್ರದೇವರು ಅಂತ. ಸಾಮಜಾಜಿನ ವಸನಭೂಷಣ, ಸುಮನಸೋತ್ತಂಸ, ಸುಮನಸರು ಅಂತಂದರೆ ದೇವತೆಗಳು ಅಂತ. ಆ ಎಲ್ಲ ದೇವತೆಗಳಿಗೂ ಕೂಡ ಗುರುವಿನ ಸ್ಥಾನದಲ್ಲಿ ಇದ್ದಾರೆ ಅಂತ. ರುದ್ರದೇವರಿಗೆ ತಂದೆಯ ಸ್ಥಾನದಲ್ಲಿ ಬ್ರಹ್ಮದೇವರಿದ್ದಾರೆ, ಆದರೆ ದೇವತೆಗಳಿಗೆಲ್ಲ ಗುರುವಿನ ಸ್ಥಾನದಲ್ಲಿ ಅದು ಆ ಮಹರುದ್ರ ದೇವರಿದ್ದಾರೆ ಅಂತ. ಇನ್ನು ಕಾಮಹರ, ಲೋಕದಲ್ಲಿ ಇದೊಂದು ಪಾಠ. ರುದ್ರದೇವರು ಪಾರ್ವತಿ ದೇವಿಯರನ್ನು ಲಗ್ನ ಆಗ್ತಾರೆ. ಹೇಗೆ ಲಗ್ನ ಆಗ್ತಾರೆ ಅಂದರೆ, ಮೊದಲು ಕಾಮನನ್ನು ಸಂಹಾರ ಮಾಡಿ ಆಮೇಲೆ ಲಗ್ನ ಆಗ್ತಾರೆ. ಲೋಕದಲ್ಲಿ ಈ ಬಹಳಷ್ಟು ಪತಿಪತ್ನಿಯರಲ್ಲಿ ವೈಮನಸ್ಯ ಬರುವುದು ಯಾಕೆ ಅಂತಂದರೆ, ಶುದ್ಧವಾದ ಪ್ರೀತಿ ಅನ್ನುವಂಥದ್ದೇ ಇಲ್ಲ. ಕೇವಲ ಕಾಮದಿಂದಾಗಿ ಯಾರು ಅಂದರೆ, ಎಲ್ಲೋ ಇವಾಗ ಲವ್ ಜಿಹಾದ್ ಇರ್ಬೋದು, ಲವ್ ಮ್ಯಾರೇಜ್ ಅಂತೆಲ್ಲ, ಲಿವ್ ಇನ್ ಅಂತೆಲ್ಲ ಹೊಸ ಪದ್ಧತಿಗಳೆಲ್ಲ ಶುರು ಆಗಿದೆ. ಇದೆಲ್ಲ ತಪ್ಪು ಅಂತ ಶಾಸ್ತ್ರ ನಿಷೇಧ ಮಾಡಿದೆ. ಅದಕ್ಕೆ ಯಾರು ಕಾಮದಿಂದ ಲಗ್ನ ಆಗ್ತಾರೆ ಅಲ್ಲಿ ಒಳಿತಿಲ್ಲ. ರುದ್ರದೇವರು ತೋರಿಸಿಕೊಡ್ತಾರೆ, ಕಾಮನನ್ನು ಮೊದಲು ರುದ್ರದೇವರು ಕೊಲ್ತಾರೆ. ಕಾಮನನ್ನು ಕೊಂದು ಪ್ರೀತಿಯಿಂದ ಲಗ್ನ ಆಗುವುದು ಅಂತ. ಅಂದರೆ ದಂಪತಿಗಳಲ್ಲಿ ಪ್ರೀತಿ ಅನ್ನುವಂಥದ್ದು ಮುಖ್ಯ, ಕಾಮ ಅದು ಉಪಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಮಹರ ಇಲ್ಲಿ ಕೇವಲ ಪತಿಪತ್ನಿ ಅಂತಲೇ ಅರ್ಥ ಅಲ್ಲ. ನಮಗೆ ಅವಿಹಿತವಾದಂತಹ ನಿಷಿದ್ಧವಾದಂತಹ ಯಾವುದೆಲ್ಲ ಕಾಮನೆಗಳು ಬರ್ತದೆ ಅದನ್ನೆಲ್ಲ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದಾಗ ಅದು ಹತ ಆಗ್ತದೆ. ಅಂದರೆ ಸಾಧನೆಗೆ ವಿರುದ್ಧವಾದಂತಹ ಕಾಮಗಳೇನಿದ್ದಾವೆ ಅದೆಲ್ಲವನ್ನು ಹರಣೆ ಮಾಡುವವರು ಅದು ರುದ್ರದೇವರು. ಯಾಕಂದರೆ ಅವರು ಸಂಹಾರಕರ್ತರು. ಇಂಥ ಕಾಮಗಳನ್ನು ಕೂಡ ಸಂಹಾರ ಮಾಡಲಿಕ್ಕೆ ದೇವರು ಅವರಿಗೆ ಆ ಒಂದು ಅಧಿಕಾರ ಕೊಟ್ಟಿದ್ದಾನೆ, ಪೋರ್ಟ್ಫೋಲಿಯೋ. ಹಾಗಾಗಿ ಕಾಮಹರ ಕೈಲಾಸ ಮಂದಿರ, ಕೈಲಾಸವನ್ನೇ, ಕೈಲಾಸ ಪರ್ವತ ಅದು ಹಿಮವತ್ ಪರ್ವತಕ್ಕೆ ಮೇಲೆ, ಮೇರು ಪರ್ವತಕ್ಕೆ ಮೇಲೆ ಕೈಲಾಸ ಪರ್ವತ ಅನ್ನುವಂಥದ್ದಿದೆ. ಆ ಕೈಲಾಸ ಪರ್ವತದಲ್ಲಿ ತಮ್ಮ ಮನೆಯನ್ನು ಇರುವವರು. ಹೇಗೆ ಸತ್ಯಲೋಕ ಬ್ರಹ್ಮದೇವರದ್ದು, ವೈಕುಂಠ ಇಂಥ ಎಲ್ಲ ದೇವರ ಲೋಕಗಳು. ಅಂದರೆ ದೇವರು ಸರ್ವತ್ರ ವ್ಯಾಪ್ತ, ಆದರೂ ಕೂಡ ಒಂದು ಫ್ರಮ್ ಅಡ್ರೆಸ್ ಅಂತ ಕೇಳೋದಾದರೆ ಅದು ಕೈಲಾಸ ಅನ್ನುವಂಥದ್ದು ರುದ್ರದೇವರು ಪಾರ್ವತಿ ದೇವಿಯರ ವಾಸಸ್ಥಾನ. ಅದನ್ನು ಕೈಲಾಸ ಮಂದಿರ. ಸೋಮ ಸೂರ್ಯ ಅನಲ ವಿಲೋಚನ ಅಂತ, ತೇಜೋಮಯವಾದಂತಹ ನೇತ್ರವುಳ್ಳವರು ಮಹರುದ್ರ ದೇವರು ಅಂತ. ಮಹರುದ್ರ ದೇವರು ಹುಟ್ಟಿದ್ದು ಎಲ್ಲಿಂದ ಅಂದರೆ, ಬ್ರಹ್ಮದೇವರ 2 ಐಬ್ರೋಸ್ ಮಧ್ಯದಿಂದ ಹುಟ್ಟುತ್ತಾರೆ ಮಹರುದ್ರ ದೇವರು. ಹೀಗೆ ಅವರ ಅವತಾರ, ಅವರ ಮೂಲ ಸ್ವರೂಪ ಪ್ರಕಟ ಆಗುವಂಥದ್ದು. ಅವರಿಗೆ ಸ್ವತಃ 3 ಲೋಚನಗಳಿದ್ದಾವೆ, ಆ 3 ಕಣ್ಣುಗಳಿದ್ದಾವೆ. ಈ 3 ಕಣ್ಣು ಕೂಡ ಅತ್ಯಂತ ತೇಜೋಮಯ. 3 ಕಣ್ಣುಗಳು ಯಾವುದು ಅಂತಂದರೆ, ಒಂದು ಕಣ್ಣಲ್ಲಿ ಸೂರ್ಯ, ಒಂದು ಕಣ್ಣಲ್ಲಿ ಚಂದ್ರ, 3ನೇ ಕಣ್ಣಲ್ಲಿ ಅಗ್ನಿ. ಸೋಮ ಸೂರ್ಯಾನಲ ವಿಲೋಚನ, ವಿಶಿಷ್ಟವಾದಂತಹ ಲೋಚನ ಅಂತಂದರೆ ಕಣ್ಣುಗಳು ಅಂತ ಅರ್ಥ. ಹಾಗಾಗಿ ಥರ್ಡ್ ಐ ಅಂತೇನಿದೆ ಮೂಲ ಸ್ವರೂಪದಲ್ಲೇ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಈ ಯೋಗದಲ್ಲೆಲ್ಲ ಇದೆಲ್ಲ ತುಂಬ ದೊಡ್ಡ ಪ್ರಕ್ರಿಯೆ, ಥರ್ಡ್ ಐ ಆಕ್ಟಿವೇಶನ್ ಅನ್ನುವಂಥದ್ದು. ಅವರಿಗೆ ಮತ್ತೊಂದು, ಈ ರೀತಿಯಾದಂತಹ ಸಿದ್ಧಿಗಳೆಲ್ಲ ಯಾರು ಮಾಡಿಕೊಳ್ತಾರಲ್ಲ ಅವರಿಗೂ ಕೂಡ ಮೂಲ ಸ್ಫೂರ್ತಿ ಅದು ರುದ್ರದೇವರು. ಮತ್ತು ಈ ಚಕ್ರಾದಿಗಳು ಯೋಗದಲ್ಲಿ ಅದು ಕೂಡ ಆಕ್ಟಿವೇಟ್ ಆಗುವಂಥದ್ದು ಅಂತ ಇದೆ. ಅದಕ್ಕೆಲ್ಲ ಬೇಕಾದ್ದು ಸೋಮ ಸೂರ್ಯಾನಲ ವಿಲೋಚನ ಅಂತ ಚಿಂತನೆ ಮಾಡಿದಾಗ ಆ 6th ಸೆನ್ಸ್ ಇಂಥದ್ದೆಲ್ಲ ಅಗೋಚರವಾದಂತಹದ್ದು ಸಿದ್ಧ ಆಗುವಂತಹ ಸಾಧ್ಯತೆ ಇದೆ. ಕಾಮಿತಪ್ರದ ಅಲ್ಲ, ಇದು ಪರಸ್ಪರ ವಿರುದ್ಧ ಅಂತ ತೋರ್ತದೆ ಅಲ್ಲ. ಹಿಂದಿನ ಶಬ್ದ ಕಾಮಹರ ಅಂತಾಯಿತು, ಮುಂದಿನ ಶಬ್ದ ಕಾಮಿತಪ್ರದ ಅಂತ ಆಯ್ತಲ್ಲ. ಕಾಮಿತಪ್ರದ ಅಂತಂದರೆ ಕೇಳಿದ್ದು ಬಯಸಿದ್ದನ್ನು ಕೊಡುವವರು ಅಂತ. ಇಲ್ಲಿ ನಾವು ಏನು ಅಂತ ತಿಳ್ಕೊಳ್ಬೇಕು ಅಂದರೆ, ನಮಗೆ ಅವಿಹಿತವಾದದ್ದು ಅಂತಾದರೆ ಅದನ್ನು ಕಾಮಹರ, ಅದನ್ನು ಸಂಹಾರ ಮಾಡು. ನಮಗೆ ವಿಹಿತ, ನಮಗೆ ಎಷ್ಟೋ ಸಲ ನಮಗೆ ವಿ ಡಿಸರ್ವ್ ಆದರೂ ನಮಗೆ ಸಿಗೋದಿಲ್ಲ, ಆದರೆ ಅದು ಸಿಗಬೇಕು ಅಂತಂದರೆ ಕಾಮಿತಪ್ರದ ಅಂತ ಅವರನ್ನು ಕುರಿತು ಚಿಂತನೆ ಮಾಡಬೇಕು. ಬೇಗ ಒಲಿತಾರಂತೆ ರುದ್ರದೇವರು. ಅಂದರೆ
ಇವರನ್ನು ಒಲಿಸಿಕೊಂಡು ನಾವು ಮೇಲಿನ ಅಂದರೆ ನಾವು ಈ ನಮ್ಮ ಗುರುಗಳು ಅವರ ಗುರುಗಳು ಹೀಗೆ ನಾವು ಚಿಂತನೆ ಮಾಡಿಕೊಂಡು ಹೋಗಬೇಕು ಅಂತ ಪದ್ಧತಿ. ಹಾಗಾಗಿ ರುದ್ರದೇವರ ಚಿಂತನೆಯನ್ನು ಅಗತ್ಯ ಮಾಡಬೇಕು. ಎಲ್ಲಿ ಮಾಡಬೇಕು, ಯಾವ ಸ್ಥಾನದಲ್ಲಿಟ್ಟು ಮಾಡಬೇಕು ಅಲ್ಲಿ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ಸರಿ ನಾನು ರುದ್ರ ಸರ್ವೋತ್ತಮ ಅಂತ ಚಿಂತನೆ ಮಾಡ್ತೀನಿ ಏನೀಗ ಅಂತಂದರೆ ಅದನ್ನು ರುದ್ರದೇವರೇ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅವರೇ ಹೇಳ್ತಾರೆ ನಾನು ಬ್ರಹ್ಮದೇವರ ಮಗ, ಹಾಗಾಗಿ ನಾನು ಎಲ್ಲೋ ನನ್ನನ್ನು ಅಲ್ಲಿಟ್ಟು ಪೂಜೆ ಮಾಡ್ರಿ ಅಂತ ಒಂದು ರುದ್ರದೇವರೇ ತಗೊಳ್ಳೋದಿಲ್ಲ. ಅವರು ಸರ್ವೋತ್ತಮ ಅಂತಂದರೆ ದೇವರು ತಗೊಳ್ಳೋದಿಲ್ಲ. ಯಾಕಂದರೆ ನೀವು ಅವನನ್ನು ಸರ್ವೋತ್ತಮ ಅಂತ ಹೇಳಿದ್ರಿ ಅಲ್ವಾ, ಅವನನ್ನೇ ಹೋಗಿ ಕೇಳಿ ಅಂತಾರೆ. ರುದ್ರದೇವರನ್ನ ಹತ್ರ ಹೋದರೆ ರುದ್ರದೇವರು ಅದನ್ನು ಬಿಸಾಡ್ತಾರೆ. ನಾನು ಸರ್ವೋತ್ತಮ ಅಲ್ಲ, ದೇವರು ಸರ್ವೋತ್ತಮ. ಅಂದರೆ ರುದ್ರದೇವರನ್ನು ಸರ್ವೋತ್ತಮ ಅಂತ ಪೂಜೆ ಮಾಡಿದರೆ ದೋಷ ಏನಿದೆ ಅಂತಂದರೆ, ಸರ್ವೋತ್ತಮ ನಿಜವಾಗಿ ಸರ್ವೋತ್ತಮನಾದಂತಹ ಭಗವಂತ ಅವನದನ್ನು ತಗೊಳ್ಳೋದಿಲ್ಲ ಆ ಪೂಜೆನ. ಯಾಕೆ, ನೀನು ನನಗೆ ಹೇಳಲೇ ಇಲ್ಲ ಅಂತ. ರುದ್ರದೇವರು ತಗೊಳ್ಳೋದಿಲ್ಲ, ಯಾಕಂದರೆ ನಾನು ಸರ್ವೋತ್ತಮ ಅಲ್ಲ ಅಂತ. ಹಾಗಾಗಿ ಯಾರು ರುದ್ರ ಸರ್ವೋತ್ತಮ ಅಂತ ಚಿಂತನೆ ಮಾಡ್ತಾರೆ ಬಹಳ ಎಚ್ಚರದಲ್ಲಿರಬೇಕು. ಅವರು ಸ್ವೀಕಾರನೇ ಮಾಡೋದಿಲ್ಲ. ನಾವು ಯಾರಿಗೋಸ್ಕರ ನಾವು ಹೊಗಳ್ತೇವೆ ಅವರೇ ಅದನ್ನು ಒಪ್ಪಿಕೊಳ್ಳದೇ ಇದ್ದರೆ ಹೊಗಳಿ ಏನು ಉಪಯೋಗ? ಹಾಗಾಗಿ ಪೂಜಿಸುವಾಗ ಸರಿಯಾದ ಸ್ಥಾನದಲ್ಲಿ ಅವರನ್ನಿಟ್ಟು ಪೂಜಿಸಬೇಕು ಅಂತ. ಕಾಮಿತಪ್ರದ ಕರುಣಿಸು ಎಮಗೆ ಸದಾ ಸುಮಂಗಳವ. ಹಾಗಾಗಿ ಒಳ್ಳೆಯ ಮಾಂಗಲ್ಯವನ್ನು ನಮಗೆ ಕೊಟ್ಟು ನಮ್ಮನ್ನು ಚಿಂತನೆ ಮಾಡು ಅಂತಂದರೆ, ಮಾಂಗಲ್ಯ ಅಂತಂದರೆ ನಾವು ನೋಡ್ತೇವೆ ದಂಪತಿಗಳೆಲ್ಲ ಗೌರಿ ಪೂಜೆ ಅಂತ ಮಾಡುವಂಥದ್ದುಂಟು. ಆದರೆ ನಮ್ಮಲ್ಲೆಲ್ಲ ಏನು ತಪ್ಪಿ ಹೋಗಿದೆ ಅಂತಂದರೆ, ಗೌರಿ ಪೂಜೆ ಅಂತ ಮಾಡುವಾಗ ಈ ವಿವಾಹದ ಸಂದರ್ಭದಲ್ಲಿ ಆ ಗಂಡು ಬಂದು ಕೂಡುವುದೇ ಇಲ್ಲ ಪೂಜೆಗೆ, ಹೆಣ್ಮಕ್ಕಳು ಮಾತ್ರ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲ ಆಯಿತು, ಆದರೆ ನಿಜವಾಗಿ ಇಬ್ಬರೂ ಕೂತು ತಮ್ಮ ತಮ್ಮ ಮನೆಗಳಲ್ಲಿ ಲಗ್ನಕ್ಕೆ ಪೂರ್ವದಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿ ಇಬ್ಬರೂ ಕೂತು ರುದ್ರದೇವರು ಪಾರ್ವತಿಯರ ಪೂಜೆ ಮಾಡಬೇಕಾದ್ರೆ ಕೇವಲ ರುದ್ರ ಪಾರ್ವತಿ ಪೂಜೆ ಅಲ್ಲ, ರುದ್ರಾಂತರ್ಯಾಮಿ ಪಾರ್ವತಿ ಅಂತರ್ಯಾಮಿ ಮಧ್ವೇಶನ ಪೂಜೆಯನ್ನು ನಡೆಸತಕ್ಕದ್ದು ಅಂತ. ಜೀವನ ಪರ್ಯಂತ ನಡೆಸಬೇಕು. ನಿತ್ಯದಲ್ಲಿಯೂ ಕೂಡ ರುದ್ರದೇವರ ಪೂಜೆ ಅಗತ್ಯವಾಗಿ ನಡೆಸಬೇಕು. ಇಲ್ಲಿ ಚಂದ್ರಮೌಳೇಶ್ವರ ಅಂತ ಉಡುಪಿಯಲ್ಲಿ ಒಂದು ಕ್ಷೇತ್ರ ಇದೆ. ಅದು ಎಷ್ಟು ಪುರಾತನ ಅಂತಂದರೆ ಅದರಲ್ಲಿ ಬರದೇ ಇಲ್ಲ, ಅದು ಯಾವಾಗ ಪ್ರಾಯಶಃ ಕೃತಯುಗದ ಕಾಲದ್ದಿರ್ಬೋದು. ಯಾಕಂದರೆ ಚಂದ್ರ ಇಲ್ಲಿ ಬಂದು ತಪಸ್ಸು ಮಾಡಿ ತನ್ನ ದೋಷವನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾನಂತೆ. ಅದಾದ ಮೇಲೆ ಅವರನ್ನು ಚಂದ್ರಶೇಖರ ಅಂತ ಕರೀತಾರೆ. ರುದ್ರದೇವರು ತಮ್ಮ ತಲೆಯಲ್ಲಿ ಆ ಚಂದ್ರನನ್ನು ಇಟ್ಟುಕೊಂಡಿದ್ದಾರೆ, ಚಂದ್ರಚೂಡ. ರುದ್ರದೇವರನ್ನು ಕುರಿತು, ಚಂದ್ರ ರುದ್ರನಿಗಿಂತ ಎತ್ತರದವ ಅಂತ ಅರ್ಥ ಅಲ್ಲ, ರುದ್ರನ ದೋಷವನ್ನು ಪರಿಹಾರ ಮಾಡ್ತಾರೆ, ಅಲ್ಲ ಚಂದ್ರನ ದೋಷವನ್ನು ಪರಿಹಾರ ಮಾಡ್ತಾರೆ ರುದ್ರದೇವರು ಅಂತ. ಇನ್ನು ಗಂಗೆಯನ್ನು ತಮ್ಮ ಜಟೆಯಲ್ಲಿ ಧಾರಣೆ ಮಾಡಿ ಅದನ್ನು ಮತ್ತೆ ಅಲ್ಲಷ್ಟು ಡ್ಯಾಮ್ ಥರ ಅಲ್ಲಷ್ಟು ರಭಸವಾಗಿ ಬಂದಂತಹ ಗಂಗೆಯನ್ನು ತಮಗೆ ತಾಕತ್ತಿದೆ ಅಷ್ಟು ಗಂಗೆಯನ್ನು ಇಟ್ಕೊಳ್ಳಿಕ್ಕೆ. ಇನ್ನು ಭೂಮಿಗೆ ಎಷ್ಟು ಬಿಡಬೇಕೋ ಅಷ್ಟು ಬಿಟ್ಟಿದ್ದಾರೆ ಮಹಾರುದ್ರದೇವರು ಅಂತ. ಹಾಗಾಗಿ ರುದ್ರದೇವರ ಸದಾ ಸ್ಮರಣೆ, ಶಿವಪಂಚಾಕ್ಷರಿ ಮಂತ್ರ ಅಂತ ಒಂದಿದೆ. ನಾವೆಲ್ಲ ವೈಷ್ಣವರು ಅಗತ್ಯವಾಗಿ ನಾವೆಲ್ಲರೂ ಕಾಶಿಗೆ ಖಂಡಿತವಾಗಿ ಹೋಗಿಯೇ ಹೋಗ್ತೇವೆ. ಯಾಕಂದರೆ ನಾವು ರುದ್ರದೇವರನ್ನು ಆರಾಧನೆ ಮಾಡುವವರು. ಆದರೆ ಕೇದಾರಕ್ಕೆ ವೈಷ್ಣವರು ಹೋಗಬಾರ್ದು ಅಂತ ಇದೆ. ಕೇದಾರಕ್ಕೆ ಇವಾಗ ಎಲ್ಲ ಕಡೆ ಹೊರಟೋಗ್ತಾರೆ, ಅದರಲ್ಲೇನಿದೆ ಇದರಲ್ಲೇನಿದೆ ಅಂತ. ರುದ್ರದೇವರೇ ಬರಬೇಡಿ ಅಂತ ಹೇಳ್ತಾರೆ ವೈಷ್ಣವರು ಎಲ್ರಿಗೂ ಕೂಡ. ಕೇದಾರಕ್ಕೆ ಬರಬೇಡಿ. ಯಾಕೆ? ನಾ ಕೇದಾರದಲ್ಲಿ ಸೋತ ಸ್ಥಾನ ಅದು. ಕೇದಾರಕ್ಕೆ ಬಂದರೆ ನಿಮಗೆ ನಾನು ಅಭೀಷ್ಟಪ್ರದನಾಗಿ ಇರುವುದಿಲ್ಲ. ನಾನು ಇಲ್ಲಿ ನೀವು ಬಂದರೆ ನಿಮಗೆ ಶಪಿಸುವನಾಗಿರ್ತೇನೆ. ಅಂದರೆ ಒಬ್ಬ ಎತ್ತರದ ವ್ಯಕ್ತಿ ತಾನು ಅಪಮಾನಿತನಾದಂತಹ ಜಾಗದಲ್ಲಿ ಅವನಿಗೆ ಪವರ್ ಇರುವುದಿಲ್ಲ ಮತ್ತೊಬ್ಬನಿಗೆ ವರ ಕೊಡಲಿಕ್ಕೆ, ಅಥವಾ ತಾನು ನಿಂದೆಯಲ್ಲಿ ಹಿ ವಿಲ್ ಬಿ ಹೈಡಿಂಗ್. ಅವನಿಗೆ ಇಷ್ಟ ಇರುವುದಿಲ್ಲ ಮತ್ತೊಬ್ಬರನ್ನು ನೋಡಲಿಕ್ಕೆ. ನಮಗೂ ಒಮ್ಮೊಮ್ಮೆ ಹೀಗಾಗ್ತದೆ. ಯಾವಾಗ ನಮ್ಮ ಪರಿಸ್ಥಿತಿ ಗಟ್ಟಿ ಇಲ್ಲ ಆಗ ನಾವು ಯಾರನ್ನು ನೋಡಲಿಕ್ಕೆ ಇಷ್ಟಪಡುವುದಿಲ್ಲ. ಅಂದರೆ ರುದ್ರದೇವರನ್ನು ನಮ್ಮ ಮಟ್ಟಕ್ಕೆ ಇಳಿಸಿದೆ ಅಂತ ಅಲ್ಲ ನಾನು ಹೇಳಿದ್ದು. ಆದರೂ ನಾವು ಈ ಅನಾಲಜಿ ಯಾಕೆ ಹೇಳಿದ್ದು ಅಂದರೆ, ಕೇದಾರಕ್ಕೆ ಹೋಗಬೇಡಿ ಅಂತ. ನಮಗೆ ರುದ್ರದೇವರ ಮೇಲೆ ಏನೂ ದ್ವೇಷ ಇಲ್ಲ. ನಮಗೆ ದೇವರ ಮೇಲೆ ದ್ವೇಷ ಇದ್ದಿದ್ರೆ ನಾವು ಕಾಶಿಗೆ ಹೋಗಬಾರ್ದಿತ್ತು. ಎಲ್ರಿಗಿಂತ ಜಾಸ್ತಿ ನಾವು ವೈಷ್ಣವರು, ನಾವು ಮಾಧ್ವರು ಕಾಶಿಗೆ ಹೋಗ್ತೇವೆ. ಹಾಗಾಗಿ ನಮಗೆ ರುದ್ರದೇವರ ಮೇಲೆ ದ್ವೇಷ ಇಲ್ಲ.
ನಮ್ಮ ಆಚಾರ್ಯ ಮಧ್ವರೇ ನಮಗೆ ಶಿವಪಂಚಾಕ್ಷರಿ ಪ್ರತಿನಿತ್ಯ ಪಠನೆ ಮಾಡ್ರಿ ಅಂತ ತಂತ್ರಸಾರದಲ್ಲಿ ಕೊಟ್ಟಿದ್ದಾರೆ ಮಂತ್ರವನ್ನು. ಗುರುಗಳಿಂದ ಉಪದೇಶವನ್ನು ಪಡೆದು ಜಪಿಸಬೇಕು, ಹಾಗೆ ಜಪಿಸಲಿಕ್ಕಿಲ್ಲ. ಹಾಗಾಗಿ ಇಷ್ಟೆಲ್ಲ ನಾವು ರುದ್ರದೇವರನ್ನು ಆರಾಧನೆ ಮಾಡುವಾಗ ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು. ರಾಮೇಶ್ವರಕ್ಕೆ ಹೋಗ್ರಿ, ಅಗತ್ಯವಾಗಿ ಹೋಗಿ ರಾಮೇಶ್ವರಕ್ಕೆ. ಅಲ್ಲಿಯೂ ಒಂದು ಭ್ರಮೆ ಇದೆ. ರಾಮೇಶ್ವರದಲ್ಲಿ ನಿಜವಾಗಿ ಅಲ್ಲಿ ಆಗಿರುವುದು ಏನು ಅಂತಂದರೆ, ರುದ್ರದೇವರು ಬ್ರಹ್ಮದೇವರ ಕಪೋಳ ತುಂಡು ಮಾಡಿದ್ರಿಂದ ಅವರಿಗೆ ದೋಷ ಬಂದಿದೆ, ಹತ್ಯಾ ದೋಷ. ಅವರಿಗೆ ಆ ದೋಷ ಪರಿಹಾರ ಆಗಬೇಕು ಅಂತಂದರೆ ಆ ಕಲ್ಪ ಪರ್ಯಂತ ಆ ರಾಮ ಸೇತು ಏನಿದೆ ಅದರ ದರ್ಶನ ಮಾತ್ರದಿಂದ ನಿನಗೆ ದೋಷ ಪರಿಹಾರ ಆಗಲಿ ಅನ್ನೋದಕ್ಕೋಸ್ಕರ ರಾಮದೇವರು ರುದ್ರದೇವರ ಪ್ರತಿಷ್ಠಾಪನೆಯನ್ನು, ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲಿ ರಾಮೇಶ್ವರದಲ್ಲಿ. ಹೊರತು ರಾವಣ ಬ್ರಾಹ್ಮಣ ಅವನನ್ನು ಕೊಂದದ್ದಕ್ಕೆ ರುದ್ರದೇವರಿಗೆ ಪ್ರತಿಷ್ಠಾಪನೆ ಮಾಡಿ ರಾಮ ತನ್ನ ದೋಷವನ್ನು ಪರಿಹಾರ ಮಾಡಿಕೊಂಡ ಅನ್ನುವಂತಹ ಒಂದು ಅಬದ್ಧ ಕಥೆ ಇದೆ. ಅದು ಅಲ್ಲ ಅಂತಲೂ ಕೂಡ ನಿರಾಕರಣೆ. ಅದಕ್ಕೆ ನಾನು ಹೇಳಿದ್ದು, ರುದ್ರದೇವರ ಬಗ್ಗೆ ಬಹಳ ಸ್ವಲ್ಪ ಕಷ್ಟ, ಅಲ್ಲಲ್ಲಿ ಕೆಲವು ಅರ್ಥ ಮಾಡಿಕೊಡ್ಲಿಕ್ಕೆ ಸ್ವಲ್ಪ ವಿರುದ್ಧವಾದಂತಹ ತತ್ವಗಳು ಆಚೆ ಈಚೆ ಉಂಟು. ಹಾಗಾಗಿ ನಾವು ರುದ್ರದೇವರ ಬಗ್ಗೆ ಯಥಾರ್ಥವಾದಂತಹ ಜ್ಞಾನವನ್ನು ಪಡೆಯಬೇಕು ಅಂತ. ಇನ್ನು ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳ ಆಗಮ ಅರ್ಥಗಳ ಓದಿ ಜಲಧಿಯೊಳು 10 ಕಲ್ಪದಿ ತಪವಗೈದು ಆದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹಾದೇವ ಅಂತ ನಂತರದ ಶ್ಲೋಕ. ಇದು ಕೂಡ ರುದ್ರದೇವರನ್ನೇ ಕುರಿತು ಚಿಂತನೆ ಮಾಡಿಸುವಂತಹ ಶ್ಲೋಕ. ಎಷ್ಟು ರುದ್ರದೇವರ ತಪಸ್ಸು ಅಂತಂದರೆ, ಹಿಂದೆ ಈ ಕಲ್ಪಕ್ಕೆ ಹಿಂದೆ 40 ಕಲ್ಪಗಳು ಅವರು ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅವರು ಅಖಿಲ ಆಗಮಗಳ ಅರ್ಥ ಅಂದರೆ ಸಕಲ ವೇದಾರ್ಥಗಳನ್ನು ಕೂಡ ಶಿಷ್ಯತ್ವ ವಹಿಸಿ ಆ ಸಮೀರನಲ್ಲಿ ತಿಳಿದುಕೊಂಡಿದ್ದಾರಂತೆ. ಅಂದರೆ ರುದ್ರದೇವರ ತಪಸ್ಸು, ಆ ಅಧ್ಯಯನ ಎಷ್ಟು ದೊಡ್ಡದು ಅಂತ. ರುದ್ರದೇವರನ್ನು ರುದ್ರದೇವರು ಹೀಗೆ ಮಾಡಿಬಿಟ್ರು ಅಂತ ಹೇಳುವ ಹಾಗಿಲ್ಲ ನಾವು. ಬಹಳ 40 ಕಲ್ಪ ಅವರು ಅಧ್ಯಯನ ಮಾಡಿದ್ದಾರೆ. ಎಷ್ಟು ಈ ಒಂದು ದಿನ ಅಧ್ಯಯನ ಮಾಡೋದಿಲ್ಲ ನಾವು 24 ತಾಸು. 40 ಕಲ್ಪಗಳು ಅಂತಂದರೆ ಕೋಟಿ 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 ವರ್ಷಗಳು. ಅಂದರೆ ಎಷ್ಟು ಕೋಟಿ ಅಂತ ನಮಗೆ ಝೀರೋಸ್ ಅದಲು ಬರೀಲಿಕ್ಕೆ ನಮಗೆ 10 ದಿನ ಬೇಕು. ಅಷ್ಟು ಕೋಟಿ ವರ್ಷಗಳು ಆ ಎಲ್ಲ ಕಲ್ಪಗಳಲ್ಲಿಯೂ ಕೂಡ ರುದ್ರದೇವರು ಸಮೀರನ ಕುರಿತು ತಪಸ್ಸನ್ನು ಮಾಡಿದ್ದಾರೆ. 10 ಕಲ್ಪಗಳಲ್ಲಿ ಎಲ್ಲ ವೇದದ ಅರ್ಥಗಳನ್ನು ಸಮೀರನಿಂದ ತಿಳಿದುಕೊಳ್ತಾ ಇದ್ದಾರೆ ಅಂತಂದರೆ ನಾವು ಯೋಚನೆ ಮಾಡ್ಬೋದು, ಎಷ್ಟು ಅನಂತವಾದ್ದು ವೇದಗಳು, ಅದರಲ್ಲಿ ಅಡಕವಾದಂತಹ ತತ್ವಗಳು ಎಷ್ಟು ದೊಡ್ಡದು. ನಮಗೇನೋ ಸಂಸ್ಕೃತ ಬರುವುದಿಲ್ಲ ಇತ್ಯಾದಿ ಅಲ್ಲ, ಅವರೆಲ್ಲ ವೇದಾಭಿಮಾನಿಗಳು. ಆದರೂ ಕೂಡ 40 ಕಲ್ಪ ಅವರು ಕಲ್ತ್ಕೊಳ್ತಾ ಇದ್ದಾರೆ ಅಂದರೆ ಎಷ್ಟು ಇರಬಹುದು ಆ ಶಾಸ್ತ್ರ ಪ್ರಪಂಚ. ಇದೆಲ್ಲ ನಮಗೆ ಊಹೆಗೆ ಎಟಕದೇ ಇರುವಂಥದ್ದು. ಆದರೂ ಹೀಗೆ ಮಾಡಿದ್ದಾರೆ ಅಂತ ಅವರು ತಿಳ್ಕೊಂಡುವುದರಿಂದಲೇ ನಮ್ಮ ಸಾಧನೆಗೆ ಅದು ಅನುಕೂಲಪ್ರದ ಆಗ್ತದೆ ಅಂತ ಇಷ್ಟೇ ನಮಗೆ ಊಹಿಸಬಹುದು. ಆಮೇಲೆ 10 ಕಲ್ಪ ತಪ ಮಾಡಿದ್ದಾರಂತೆ. 10 ಕಲ್ಪ, 40 ಕಲ್ಪ ಅಧ್ಯಯನ ಮಾಡಿದ್ದಾರೆ, 10 ಕಲ್ಪ ಕೇವಲ ತಪಸ್ಸು. ಎಂಥ ದೊಡ್ಡ ಸಾಧಕರು ಈ ಮಹರುದ್ರದೇವರು ಅಂತ. ಅಂತಹ ತಪವನ್ನು ಮಾಡಿ ದ್ವಾದಶ ಆದಿತ್ಯರು ಅಂತಿದ್ದಾರೆ. ಅಂದರೆ ಸೂರ್ಯ ಅಂತ ಅರ್ಥ ಅಲ್ಲ, ಆದಿತ್ಯರು ಅಂತ ದೇವತೆಗಳ ಒಂದು ಗುಂಪಿದೆ. ಅದರಲ್ಲಿ ಉತ್ತಮನೆನಿಸಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಅವರು ಫಲ ಏನು ಅಂತಂದರೆ, ಈಗ ಪ್ರಸ್ತುತ ಅವರು ರುದ್ರದೇವರಾಗಿದ್ದಾರೆ. ಇನ್ನು ಮುಂದೆ ಈ ಚತುರ್ಮುಖ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದಾಗ ಮುಂದಿನ ಕಲ್ಪದಲ್ಲಿ ಶೇಷ ಪದವಿಯನ್ನು ಆಳ್ತಾರೆ ಅಂತ. ಅಂದರೆ ಆ ಶೇಷ ಪದವಿ, ರುದ್ರ ಪದವಿ, ಇದಕ್ಕೆಲ್ಲ ಎಷ್ಟು ಅಧ್ಯಯನ, ಎಷ್ಟು ತಪಸ್ಸು, ಎಂತಹ ತೀಕ್ಷ್ಣವಾದ ನಮ್ಮ ಕಲ್ಪನೆಗೆ ಮೀರಿದಂತಹ ಸಾಧನೆ ಅದರ ಹಿಂದೆ ಅಡಗಿದೆ. ಹಾಗಾಗಿ ಅದರಿಂದಲೇ ಇಷ್ಟೆಲ್ಲ ಮಾಡಿದ್ರಿಂದಲೇ ವೇದವ್ಯಾಸ ದೇವರು ಅವರನ್ನು ಕುರಿತು
ಪುತ್ರ ಇತಿ ತನ್ಮಯತಯ, ಅಂದರೆ ವೇದವ್ಯಾಸ ದೇವರ ರೂಪದಲ್ಲಿ ಅವರ ಆ ಪುತ್ರನಾಗಿ ಆ ಶುಕಾಚಾರ್ಯರು ಅವತಾರ ಮಾಡ್ತಾರೆ. ನಾವು ಹಿಂದೆ ನೋಡಿದ್ದೇವೆ ಇದರ ಬಗ್ಗೆ. ಇಂತಹ ಉತ್ತಮ ನೇರವಾಗಿ ವ್ಯಾಸರಿಂದ ಆ ಶಾಸ್ತ್ರದ ಆ ಪಾಠವನ್ನು ಉಪದೇಶ ಪಡೆಯುವ ದೊಡ್ಡ ಯೋಗ, ಅಂದರೆ ಪ್ರಾಣದೇವರ ಉಪಸಕ್ತಿಯಿಂದಾಗಿ ಭಗವಂತನಿಂದ ನೇರ ಪಡೆಯುವ ಸುಯೋಗ ಸಿಗ್ತದೆ. ಮುಂದೆ ಶೇಷ ಪದವಿ, ಅಂದರೆ ಯಾವಾಗಲೂ ಕೂಡ ರುದ್ರದೇವರು ಮುಂದಿನ ಕಲ್ಪದಲ್ಲಿ ಶೇಷದೇವರಾಗ್ತಾರೆ. ಮತ್ತು ಶೇಷದೇವರ ಕಲ್ಪದಲ್ಲಿ, ಈಗ ಈ ಬ್ರಹ್ಮಕಲ್ಪದಲ್ಲಿ ರುದ್ರದೇವರು ಏನಾಗ್ತಾರೆ, ಈ ಕಲ್ಪ ಆದ ಮೇಲೆ ಮುಂದೆ ವಾಯುದೇವರು ಬ್ರಹ್ಮ ಪದವಿಗೆ ಬಂದಾಗ ರುದ್ರದೇವರು ಶೇಷ ಪದವಿಗೆ ಬರ್ತಾರೆ. ರುದ್ರದೇವರು ಶೇಷ ಪದವಿಗೆ ಬಂದ ನಂತರ ಯಾವಾಗ ಈ ವಾಯುದೇವರು ಮುಂದೆ ಬ್ರಹ್ಮದೇವರಾಗ್ತಾರೆ, ಮುಂದೆ ಬ್ರಹ್ಮದೇವರಾಗಿ ಮುಂದೆ ಅವರು ಮೋಕ್ಷಕ್ಕೆ ಹೋಗ್ತಾರೆ, ಆಗ ಆ ಬ್ರಹ್ಮದೇವರೊಟ್ಟಿಗೆ ಶೇಷದೇವರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಅರ್ಥ. ಅಂದರೆ ಇದರ ಹಿಂಬದಿಯಲ್ಲಿ ಎಷ್ಟು ಸಾಧನೆ ಇದೆ ಅಂತ. ಅಲ್ಲ, ಇದು ಸ್ವಲ್ಪ ನಮಗೆ ಅರ್ಥ ಆಗಲಿಲ್ವಲ್ಲ, ಹೇಗಿರಬಹುದು ಅಂತ ಊಹೆ, ಇದು ನನಗೆ ಸ್ಪಷ್ಟ ಚಿತ್ರಣ ಇಲ್ಲ. ಊಹೆ ಹೇಗೆ ಮಾಡಬಹುದು ಅಂತಂದರೆ, ಉದಾಹರಣೆ ನೋಡುವುದು ಅಂತಾದರೆ 40 ಕಲ್ಪ ಹಿಂದೆ ಹೇಗೆ ಇವರು ಶಿಷ್ಯತ್ವ ವಹಿಸಿ ಅಂತ ಒಂದು ಊಹೆ ಅಷ್ಟೇ ಇದು. ಇದೇ ರೀತಿ ಅಂತ ತಿಳ್ಕೊಳ್ಬಾರ್ದು, ಊಹೆ, ಅನಾಲಜಿ ಅಷ್ಟೇ ಇದು. ಎಕ್ಸಾಂಪಲ್ ಅಥವಾ ಅನಾಲಜಿ. ಈಗ ನಾವು ನೋಡಬಹುದು, ವಾದಿರಾಜರು ಭಾವಿ ಸಮೀರರು ಅಂತ ಐತಿಹ್ಯ. ಲಾತವ್ಯರು ವಾದಿರಾಜರು ಭಾವಿ ಸಮೀರರು, ಅಂದರೆ ಮುಂದೆ ವಾಯುಪಟ್ಟಕ್ಕೆ ಬರುವವರು ಅಂತ ಐತಿಹ್ಯ ಇದೆ. ಈಗ ಭೂತರಾಜರು ವಾಯುದೇವರ ಹತ್ರ, ಅಂದರೆ ವಾದಿರಾಜರ ಹತ್ರ ಅಧ್ಯಯನ ಮಾಡ್ತಾ ಇದ್ದಾರೆ. ಭೂತರಾಜರು ಭಾವಿ ರುದ್ರರು ಅಂತ ಐತಿಹ್ಯ ಇದೆ. ಹೀಗೆ 40 ಕಲ್ಪಗಳಲ್ಲಿ ಅಧ್ಯಯನ ನಡೀತದೆ ಅವರಿಬ್ಬರದ್ದು ಅಂತ ಇದು ಅನಾಲಜಿ. ಇದನ್ನು ಹೀಗೆ ಅಂತ ಇಟ್ಟುಕೊಳ್ಳುವುದಲ್ಲ, ಇದರ ಸಮರ್ಥನೆಗೆ ಪ್ರಮಾಣ ಗ್ರಂಥಗಳು ಸಿಕ್ಕಾಗ ಇದರ ಸಮರ್ಥನೆಯ ಬಗ್ಗೆ ಯೋಚನೆ ಮಾಡೋಣ. ಒಟ್ಟು ಅನಾಲಜಿ ಹೀಗೆ ಅಂತ. ಹೀಗೆ 40 ಕಲ್ಪ ನೇರ ಶಿಷ್ಯತ್ವವನ್ನು ವಹಿಸಿ ಸಾಧನೆಗಳನ್ನೆಲ್ಲ ಮಾಡಿ, ಮುಂದೆ 10 ಕಲ್ಪ ತಪಸ್ಸು ಮಾಡಿ, ಮತ್ತು ಪರ್ಯಂಕ ಅಂತಂದರೆ ಹಾಸಿಗೆ ಅಂತ, ಶೇಷದೇವರ ಒಂದು ಸ್ಥಾನವನ್ನು ಪಡೆದು ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಇಂತಹ ಮಹಾದೇವ ಅಂತ. ಇಲ್ಲಿ ಮಹಾದೇವ ಅಂತ ಯಾಕೆ ಹೇಳಿಲ್ಲ, ಮಹಾದೇವ ಹ್ರಸ್ವ ಯಾಕೆ ಮಾಡಿದ್ರು ಅಂತಂದರೆ, ಮಹಾದೇವ ಅಂತಂದರೆ ಅದು ಬ್ರಹ್ಮದೇವರಾಗಿಬಿಡ್ತಾರೆ. ಇವರಲ್ಲಿ ಇನ್ನೂ ಅಷ್ಟು ಲಕ್ಷಣಗಳಿಲ್ಲ ಅಂತ ಸ್ವಲ್ಪ ಹ್ರಸ್ವ ಮಾಡಿ ಮಹಾದೇವ ಅಂತ ಇಲ್ಲಿ ಸ್ವಲ್ಪ ಸ್ವಲ್ಪ ಅದನ್ನು ಹ್ರಸ್ವ ಮಾಡಿದ್ದಾರೆ. ಅಂದರೆ ಭಗವಂತ ವಾಯುದೇವರು ಲಕ್ಷ್ಮೀದೇವಿಯರ ನಂತರದ ಸ್ಥಾನದಲ್ಲಿರುವವರು ಇವರು ಅನ್ನುವುದನ್ನು ತೋರಿಸಲಿಕ್ಕೋಸ್ಕರ. ಇನ್ನು ಕಾಮಿತಪ್ರದ ಅಂತೆಲ್ಲ ಇವರನ್ನು ಚಿಂತನೆ ಮಾಡ್ತಾ ಆ ರುದ್ರದೇವರ ಬಗ್ಗೆ ನಾವು ಅದೇ ಮನಸ್ಸು ಅನ್ನುವಂಥದ್ದು ದೊಡ್ಡ ತತ್ವ ಅಂತ ನಾವು ನೋಡಿದ್ದೇವೆ ಹಿಂದೆ. ಈ ಮನಸ್ಸಲ್ಲಿ ದೋಷಗಳು ತುಂಬ ಬರ್ತದೆ. ಒಂದು ಅಹಂಕಾರ ಬರ್ತದೆ, ಒಂದು ಅಸುರಾವೇಶ ಬರ್ತದೆ, ಇನ್ನು ಕೆಲವೊಮ್ಮೆ ಏನು ಅಂತಂದರೆ ಈಗೋ, ಜೆಲಸಿ, ಇಂಥದ್ದೆಲ್ಲ ಬರೋದ್ರಿಂದ ಏನಾಗ್ತದೆ, ಅಥವಾ ಲೋಭ, ಅಥವಾ ಏನೋ ಒಂದು ದುಃಖ ಎಲ್ಲ ಇದ್ದರೂ ಸಾಧನೆಗೆ ಎಲ್ಲ ನಮಗಿಲ್ಲ, ಇಡೀ ದಿನ ಸಾಧನೆಗೆ ಟೈಮ್ ಇರ್ತದೆ, ಆದರೂ ಕೂಡ ಏನೋ ಒಂದು ಮಂಕು ಬಡದವರ ಹಾಗೆ ಇರ್ತೇವೆ. ಇದಕ್ಕೆಲ್ಲ ಮುಖ್ಯವಾಗಿ ನಾವು ಬೆಳಗ್ಗೆ ಆ ರುದ್ರದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ರುದ್ರದೇವರನ್ನು ಭಗವಂತ ವಾಯುದೇವರು ಇವರದ್ದೆಲ್ಲ ಚಿಂತನೆಯ ನಂತರದ ಸ್ಥಾನದಲ್ಲಿ ರುದ್ರದೇವರು ಅಗತ್ಯವಾಗಿ ಕನಿಷ್ಠ ಪಕ್ಷ ಒಂದು 10-15 ನಿಮಿಷ ಆ ರುದ್ರದೇವರನ್ನು ಕುರಿತು ಚಿಂತನೆ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ನಮಗೆ ನಮಗೆ ಕೆಲವುದು. ಆಮೇಲೆ ವಾಮದೇವ ಅನ್ನುವಂತಹ ಇನ್ನೊಂದು ಶಬ್ದ, ಇದು ಸಿಂಹಾವಲೋಕನ. ನಾವು ಹಿಂದಿನ ಶ್ಲೋಕ ಈ ಶ್ಲೋಕ ಎರಡನ್ನೂ ಇಟ್ಕೊಂಡು ಚಿಂತನೆ ಮಾಡ್ತಾ ಇದ್ದೇವೆ. ವಾಮದೇವ ಅಂತ ನಾವು ಒಂದು ಸ್ವಲ್ಪ ರುದ್ರದೇವರನ್ನು ಕುರಿತು ಚಿಂತನೆ ಮಾಡಬೇಕು. ನಮಗೆ ಸಾಮಾನ್ಯವಾಗಿ ಏನು ಅಂದರೆ ವಾಮಾಚಾರ, ವಶೀಕರಣ ಅಥವಾ ಇಂಥದ್ದೆಲ್ಲ ಲೋಕದಲ್ಲಿ ತುಂಬ ಚಾಲ್ತಿಯಲ್ಲಿದೆ. ಇದನ್ನೆಲ್ಲ ಬಡಿದು ಓಡಿಸಬೇಕು ಅಂತಂದರೆ ವಾಮದೇವ, ಈ ಕೆಟ್ಟ ಅಂದರೆ ರುದ್ರದೇವರ ಕೆಳಗೆ ಕೆಲವು ಗಣಗಳಿದ್ದಾವೆ, ಕೆಲವು ಒಳ್ಳೆಯ ಗಣಗಳಿದ್ದಾವೆ. ನಂದಿ ಇತ್ಯಾದಿ ಅವನ ವಾಹನಗಳು ನಾವು ನೋಡ್ತೇವೆ. ರುದ್ರದೇವರ ದೇವಸ್ಥಾನದಲ್ಲಿ ಎದುರುಗಡೆ ಒಂದು ನಂದಿ ಇರ್ತದೆ, ಅದು ಒಳ್ಳೆ ಭೃತ್ಯ ರುದ್ರದೇವರದ್ದು. ಆ ನಂದಿಯ ಕಿವಿಯಲ್ಲಿ ನಾವು ಏನಾದರೂ ಹೇಳಿದರೆ, ಜೋರಾಗಿ ಹೇಳಬಾರ್ದು, ಮಾನಸಿಕವಾಗಿ ನಂದಿಯ ಕಿವಿಯಲ್ಲಿ ಹೇಳಿದರೆ ಆ ನಂದಿ ಹೋಗಿ ರುದ್ರದೇವರಿಗೆ ನೇರ ಮುಟ್ಟಿಸ್ತಾನಂತೆ ನಮ್ಮ ವಿಷಯಗಳನ್ನು.
ಹಾಗೆ ನಮಗೆ ಏನೋ ಇಂಥದ್ದೆಲ್ಲ ಎಲ್ಲೋ ದೃಷ್ಟಿ ಆಯಿತು, ಅಥವಾ ಏನೋ ಯಾರೋ ವಾಮಾಚಾರ ನಡೆಸ್ತಾ ಇದ್ದೆ, ಸಹಜ ಲೋಕದಲ್ಲಿ ಏನೋ ತುಳಿದದ್ದು, ಎಲ್ಲೋ ದಾರಿಲಿ ಹೋಗುವಾಗ ಏನೋ ಇನ್ನೇನೋ ಸೋಂಕು ಬಡೀತು ಅಂತೆಲ್ಲ ಹೇಳ್ತಾರೆ. ಇದನ್ನೆಲ್ಲ ಪೂರ ಇಲ್ಲ ಅಂತ ಅಲ್ಲಗಳಿಲಿಕ್ಕಾಗೋದಿಲ್ಲ. ಆದರೆ ಅಂಥದ್ದನ್ನೆಲ್ಲ ನಾವು ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಹತ್ರ ಒಳ್ಳೆಯ ಗಣಗಳಿದ್ದಾವೆ. ಈ ಭೂತ ಪಿಶಾಚ ಇದನ್ನೆಲ್ಲ ಬಡಿದು ಓಡಿಸುವಂತಹ ಭೂತರಾಜರಿದ್ದಾರೆ. ಭೂತಗಳ ಗಣನೇ ರುದ್ರದೇವರ ಆಡಳಿತದಲ್ಲಿದೆ. ಹಾಗಾಗಿ ಈ ಯಾವುದ್ಯಾವುದೋ ದುಷ್ಟಶಕ್ತಿಗಳು ದೂರ ಆಗಬೇಕು ಅಂದರೆ ವಾಮದೇವಾಯ ನಮಃ, ವಾಮದೇವಾಯ ನಮಃ ಅಂತ ನಾವು ರುದ್ರದೇವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ, ಮುಖ್ಯವಾಗಿ ಪುಟ್ಟ ಪುಟ್ಟ ಮಕ್ಕಳಿರುವಂತಹ ಮನೆಗಳಲ್ಲಿ ಇದಂತೂ ನಾವು ರುದ್ರದೇವರ ಚಿಂತನೆ, ಇಂಥದ್ದಕ್ಕೂ ಕೂಡ ನಾವು ಅವರನ್ನು ಪ್ರಾರ್ಥನೆ ಮಾಡಬೇಕು. ಅಂದರೆ ಹೀಗೆ ಬಹುಮುಖವಾಗಿ ರುದ್ರದೇವರ ಅನುಗ್ರಹ ನಮ್ಮ ಮೇಲಿದೆ. ಅದು ಒಂದೇ ಎರಡೇ ಶ್ಲೋಕದಲ್ಲಿ ಮುಗಿಯುವಂತಹದ್ದಲ್ಲ. ಆದರೂ ಆ ವೈಷ್ಣವಾಗ್ರೇಸರಾಗಿರುವಂತಹ ರುದ್ರದೇವರು ನಮ್ಮ ಮನೋನಿಯಾಮಕರಾಗಿ, ಆ ಪಾರಂಪರ್ಯ ಮನೋನಿಯಾಮಕರಾಗಿ, ಮತ್ತು ಉಮಾ ಅಂತಂದರೆ ಪಾರ್ವತೀದೇವಿ, ಅವಳು ಕೂಡ ಆ ಪಾರಂಪರ್ಯ, ಅವಳು ಅವಾಂತರವಾಗಿ ಅವಳು ಬುದ್ಧಿಗೆ ಅಭಿಮಾನಿ ದೇವತೆ. ಹಾಗಾಗಿ ಇವರಿಬ್ಬರೂ ಕೂಡ ಪತಿ ಪತ್ನಿ ನಮ್ಮನ್ನು ಆ ಭಗವಂತನ ಶಾಸ್ತ್ರದೆಡೆಗೆ, ಸಾಧನೆಗೆಡೆಗೆ ಹೋಗುವಾಗ ಯಾವುದೇ ರೀತಿಯ ಅಡೆಚಡೆಗಳು ಬಾರದ ಹಾಗೆ ಉತ್ತಮ ಮಂಗಳ, ಸದಾ ಸುಮಂಗಳವನ್ನು ಕೊಟ್ಟು ಸುಭಿಕ್ಷೆಯಿಂದ ನಮಗೆ ಇರುವ ಹಾಗೆ ಆಶೀರ್ವದಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಪ್ರಸ್ತುತ ತತ್ವ ಪ್ರಪಂಚದಲ್ಲಿಯೂ ಕೂಡ ಒಳ್ಳೆಯ ಜ್ಞಾನ ಬರಲಿ, ಆಚಾರ್ಯರ ಸಮ್ಮತವಾದಂತಹ ಜ್ಞಾನ ನಮಗೆ ಬರಲಿ ಅಂತ ಹೇಳ್ತಾ, ಈ ಶ್ಲೋಕಗಳ ಎರಡರ ಚಿಂತನೆಯನ್ನು ಪೂಜ್ಯ ಗುರುಗಳಂತರ್ಯಾಮಿ ರಾಯರಂತರ್ಯಾಮಿ ಭಾರತೀರಂಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೆ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀ ಮಧ್ವೇಶಾರ್ಪಿತಮಸ್ತು.